ವೀರಶೈವ ಸಾಹಿತ್ಯಕ್ಕೆ ನಾಂದಿಯಾದ ವಚನಕಾರರ ವಿರೋಧವಂತೂ ವೈದಿಕ ಪರಂಪರೆಯನ್ನು ಕುರಿತು ತೀರಾ ಸ್ಪಷ್ಟವಾಗಿದೆ. ಅವರು ಸಾಮಾಜಿಕ ಧಾರ್ಮಿಕ ಆಂದೋಲನವೊಂದರ ಹಿನ್ನೆಲೆಯಲ್ಲಿ ಈ ದೇಶದ ಎಲ್ಲ ಕಾಲದ ವೈಚಾರಿಕತೆಯನ್ನು ಉದ್ದಕ್ಕೂ ನಿಯಂತ್ರಿಸಿಕೊಂಡು ಬಂದ ವೇದ, ಶಾಸ್ತ್ರ, ಪುರಾಣ, ಆಗಮಗಳ ಪ್ರಾಮಾಣ್ಯವನ್ನು ದಿಟ್ಟತನದಿಂದ ನಿರಾಕರಿಸುತ್ತಾರೆ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನು ಇಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ಎಂದು ಬಸವಣ್ಣನವರು ವೇದ, ಶಾಸ್ತ್ರ, ಪುರಾಣ, ಆಗಮಗಳೆಂಬ ಕೊಟ್ಟಣವ ಕುಟ್ಟುತ್ತಾ ನುಚ್ಚು ತೌಡು ಕಾಣಿರೋ ಎಂದು ಅಕ್ಕಮಹಾದೇವಿಯು ಹೇಳುವ ಮಾತುಗಳನ್ನು ನೆನೆಯಬಹುದು. ಈ ಅಭಿಪ್ರಾಯವನ್ನು ಬಹುಮಟ್ಟಿಗೆ ಎಲ್ಲ ವಚನಕಾರರು ಪುನರಾವರ್ತಿಸಿದ್ದಾರೆ. ವೇದ, ಶಾಸ್ತ್ರ, ಪುರಾಣ, ಆಗಮಗಳನ್ನು ಮಾತ್ರವಲ್ಲದೆ ಆ ಪರಂಪರೆಯ ರಾಮಾಯಣ ಮಹಾಭಾರತ ಪರಂಪರೆಯನ್ನು ಈ ವಚನಕಾರರು ಹಾಗೂ ಕವಿಗಳು ನಿರಾಕರಿಸುತ್ತಾರೆ. ವಿದ್ಯೆ ಎಂದರೆ ರಾಮಾಯಣ ಮಹಾಭಾರತವಲ್ಲ ಎಂಬ ಸಿದ್ದರಾಮನ ವಚನ ರಾಮಾಯಣ ಮಹಾಭಾರತಗಳನ್ನು ಓದುವುದೇ ವಿದ್ಯೆ ಅಥವಾ ವಿದ್ಯಾವಂತ ಎನಿಸಿಕೊಳ್ಳಬೇಕಾದರೆ ಈ ಮಹಾಕಾವ್ಯಗಳನ್ನು ಓದುವುದು ಅಗತ್ಯ ಎಂಬ ವೈದಿಕ ವಿದ್ಯೆಯ ಕಲ್ಪನೆಯನ್ನೇ ತಿರಸ್ಕರಿಸುತ್ತದೆ. ಇನ್ನು ಹರಿಹರ ರಾಘವಾಂಕರ ನಿಲುವು ಇದೇ ರೀತಿಯದು. ಅವರು ಈ ರಾಮಾಯಣ ಮಹಾಭಾರತ ಕಥಾವಸ್ತುವನ್ನು ತಮ್ಮ ಕೃತಿ ನಿರ್ಮಿತಿಗೆ ತೆಗೆದುಕೊಳ್ಳಲೇ ಇಲ್ಲ. ಅಲ್ಲಮಪ್ರಭುವನ್ನು ಕುರಿತು ಕೃತಿ ರಚನೆ ಮಾಡಿದ ಚಾಮರಸನು ತನ್ನ ಕೃತಿ ಕಾಳಗದ ಕಥೆಯಲ್ಲ ಎಂದು ಘೋಷಿಸಿರುವುದು ಮುಖ್ಯವಾಗಿ ಯುದ್ಧಗಳನ್ನು ಒಳಗೊಂಡ ರಾಮಾಯಣ ಮಹಾಭಾರತಗಳನ್ನು ಕುರಿತ ಟೀಕೆಯೂ ಆಗಿದೆ. ಈ ಕೆಲವು ಸಂಗತಿಗಳನ್ನು ಗಮನಿಸಿದರೆ ಸಂಸ್ಕೃತ ಕಾವ್ಯ ಪರಂಪರೆಯ ವೈದಿಕ ಧೋರಣೆ ವೈದಿಕೇತರ ಧರ್ಮಗಳವರಿಂದ ಎಂತಹ ಪ್ರತಿಕ್ರಿಯೆಗೆ ಒಳಗಾಗಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಇದೇ ಕಾರಣದಿಂದ ಜೈನ ಕಾವ್ಯಗಳಲ್ಲಿ ಕ್ಷತ್ರಿಯನು ಬ್ರಾಹ್ಮಣನಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾನೆ. ಮುಂದಿನ ಶರಣ ಹಾಗೂ ಭಕ್ತಿ ಚಳುವಳಿಯಂತೂ ವೈದಿಕ ಧರ್ಮದ ಉಚ್ಚವರ್ಗದ ಶ್ರೇಣೀಕರಣವನ್ನು ತೀವ್ರವಾಗಿ ವಿರೋಧಿಸಿ ನಿಜವಾದ ಭಕ್ತನಾದವನು ಅವನು ಸಮಾಜದ ಯಾವುದೇ ಸ್ತರದಿಂದ ಬಂದಿರಲಿ ಶ್ರೇಷ್ಠನೆಂಬುದನ್ನು ಎತ್ತಿ ಹಿಡಿಯಿತು. ಹರಿಹರನ ರಗಳೆಯ ಕಥಾನಾಯಕರೆಲ್ಲ ಸಾಮಾಜಿಕವಾದ ಶ್ರೇಣೀಕರಣದಲ್ಲಿ ಕೆಳವರ್ಗಕ್ಕೆ ಸೇರಿದವರೇ. ಅವರು ಕೈಕೊಂಡ ವೃತ್ತಿಗಳು ಸಾಮಾಜಿಕವಾಗಿ ಅಂತಹ ಶ್ರೇಷ್ಠವಾದವುಗಳೇನೂ ಅಲ್ಲ. ಆದರೆ ಹರಿಹರ ಅವರ ನಡವಳಿಕೆಯ ಒರೆಗಲ್ಲಿನಲ್ಲಿ ಅಂದಿನ ವರ್ಣ ವರ್ಗ ಪ್ರತಿಷ್ಠೆಗಳನ್ನು ಉಜ್ಜಿ ನೋಡಿ ಎಲ್ಲದಕ್ಕಿಂತಲೂ ಭಕ್ತನಾಗಿರುವಿಕೆಯೇ ಶ್ರೇಷ್ಠವಾದುದು ಎಂಬುದನ್ನು ಸಾಬೀತುಪಡಿಸಿದ್ದಾನೆ. ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಶಿವನು ಚೆನ್ನನ ಗುಪ್ತ ಭಕ್ತಿಗೆ ಮೆಚ್ಚಿ ಅವನು ನೀಡಿದ ಅಂಬಲಿಯನ್ನು ಉಂಡು ಅದರ ಸೊಗಸನ್ನು ರಾಜನಾದ ಕರಿಕಾಲ ಚೋಳನಿಗೆ ಬಣ್ಣಿಸಿ ಹೇಳುತ್ತಾನೆ. ಅದನ್ನು ಕೇಳಿ ಚಕ್ರವರ್ತಿಯಾದ ಕರಿಕಾಲ ಚೋಳನು ಆಶ್ಚರ್ಯಪಟ್ಟು ಪರಮನಿಗೆ ಉಣಲಿತ್ತ ಶರಣನಂ ನೋಡುವೆನ್ ಎಂದು ಮಾದಾರ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ. ಚೆನ್ನನು ಬೆದರಿ ಎನ್ನ ಕುಲಮಂ ನೋಡದೆ ಇಂತು ಬರ್ಪರೆ ಎಂದು ರಾಜನಲ್ಲಿ ಭಿನ್ನವಿಸಿಕೊಂಡಾಗ ರಾಜನಾದ ಚೋಳನು ಶರ್ವನೊಡನೆ ಉಂಡ ನಿಮ್ಮ ಜಾತಿಗೆ ಆಂಸರಿಯೇ ಸರ್ವಜ್ಞ ನಿಮ್ಮ ಕೆರವಿಂಗೆ ಎನ್ನ ಶಿರ ಸರಿಯೇ ಎನ್ನುತ್ತಾನೆ. ಇದೊಂದು ಅಪೂರ್ವ ಪ್ರಸಂಗ. ಅರಮನೆಯೇ ಅಸ್ಪೃಶ್ಯನೊಬ್ಬನ ಬಡ ಗುಡಿಸಲ ಬಳಿಗೆ ಬಂದ ಇಂತಹ ಪ್ರಸಂಗ ದೀಪ ಹಚ್ಚಿಕೊಂಡು ಹುಡುಕಿದರೂ ಸಂಸ್ಕೃತ ಸಾಹಿತ್ಯದಲ್ಲಿ ದೊರೆಯುವುದು ಅಸಂಭವ. ಸಾಮವೇದಿಗಳ ರಗಳೆಯ ವಸ್ತು ಕೂಡ ಬೆಚ್ಚಿ ಬೀಳಿಸುವಂಥದ್ದು. ಹೀಗೆ
ಚತುರ್ವರ್ಣದ ಕಲ್ಪನೆಯನ್ನೇ ಕನ್ನಡ ಅವೈದಿಕ ಕಾವ್ಯ ಪರಂಪರೆ ತಲೆಕೆಳಗು ಮಾಡಿದ್ದು ಕನ್ನಡ ಕವಿಗಳ ಕಾವ್ಯ ವಸ್ತುವಿನ ಬಹುಮುಖ್ಯವಾದ ಲಕ್ಷಣ ಎನ್ನಬಹುದು. ಆಧುನಿಕ ಕಾಲದ ಸಾಹಿತ್ಯದ ನೆಲೆಯಿಂದ ಹಿಂದಕ್ಕೆ ನೋಡುವುದಾದರೆ ಕನ್ನಡದಲ್ಲಿ ಮೊದಲಿನಿಂದಲೂ ವೈದಿಕ ವಿರೋಧಿ ಧೋರಣೆಯೊಂದು ಉದ್ದಕ್ಕೂ ಕ್ರಿಯಾಶೀಲವಾಗಿದೆ ಎಂದು ಹೇಳಬಹುದು. ಕನ್ನಡ ಕವಿಗಳ ವಸ್ತು ನಿರ್ವಹಣೆಯಲ್ಲಿ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಕಾಣದ ಇನ್ನೊಂದು ಲಕ್ಷಣವೆಂದರೆ ಪಂಪ ಹಾಗೂ ರನ್ನ ಇವರಿಬ್ಬರು ಭಾರತದ ಕಥಾವಸ್ತುವಿಗೆ ತಮ್ಮ ಪ್ರಾದೇಶಿಕತೆಯಲ್ಲಿ ಕೊಟ್ಟ ಸಮೀಕರಣ ರೂಪ. ಪಂಪನ ವಿಕ್ರಮಾರ್ಜುನ ವಿಜಯ ಭಾರತೀಯ ಪರಿಸರದಲ್ಲಿ ವ್ಯಾಸ ಭಾರತಕ್ಕೆ ತೋರಿದ ಒಂದು ಮೊದಲ ಪ್ರಾದೇಶಿಕ ಪ್ರತಿಕ್ರಿಯೆ ಅನ್ನಬಹುದು. ಮತ್ತು ಹಾಗೆ ಮಾಡುವಾಗ ಮಹಾಭಾರತದ ಮೂಲ ಮಹಾಕಾವ್ಯಕ್ಕೆ ಕಲಾತ್ಮಕ ಮಹಾಕಾವ್ಯ ರೂಪವನ್ನು ಕೊಟ್ಟವನೇ ಪಂಪ. ಮಹಾಭಾರತದ ಕಥೆಯನ್ನು ಹೀಗೆ ಏಕ ವ್ಯಕ್ತಿ ಕೇಂದ್ರಿತವಾದ ರಚನೆಯನ್ನಾಗಿ ರೂಪಿಸುವುದರ ಜೊತೆಗೆ ತನ್ನ ಸಮಕಾಲೀನ ಚರಿತ್ರೆಯೊಳಗೆ ಮಹಾಭಾರತದ ಕಥೆಯನ್ನು ಸಮಾವೇಶಗೊಳಿಸಿ ಪುರಾಣ ಹಾಗೂ ಚರಿತ್ರೆಗಳನ್ನು ಒಂದರೊಳಗೆ ಒಂದು ಬೆರೆಸಿ ವ್ಯಾಸ ಭಾರತವನ್ನು ಕನ್ನಡದ ವಿಕ್ರಮಾರ್ಜುನ ವಿಜಯವನ್ನಾಗಿ ಮಾಡಿದ್ದು ಪಂಪನ ವಿಶೇಷತೆ. ಹೀಗೆ ಮೂಲ ಭಾರತವನ್ನು ಅರ್ಜುನ ಕೇಂದ್ರಿತವಾಗಿ ಮಾಡಿದ್ದರಿಂದ ಪಂಪನಿಗೆ ಒದಗಿದ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಚರ್ಚಿಸುವುದು ಇಲ್ಲಿ ಅಪ್ರಸ್ತುತವಾದರೂ ಅದುವರೆಗೂ ಹಿಂದಿನ ಕಾವ್ಯ ಪರಂಪರೆಯಲ್ಲಿ ಇಲ್ಲದ ಒಂದು ಹೊಸ ರಚನಾತಂತ್ರ ಕನ್ನಡದಲ್ಲಿ ಹುಟ್ಟಿಕೊಂಡದ್ದಂತೂ ನಿಜ. ಈ ಬಗೆಯ ಸಮೀಕರಣ ವಿಧಾನ ಪಂಪನಿಗಿಂತ ಹಿಂದೆ ಗುಣವರ್ಮನ ಶೂದ್ರಕದಲ್ಲಿ ಇತ್ತೆಂದು ಹೇಳುತ್ತಾರೆ. ಅದು ಕೇವಲ ಊಹೆ ಮಾತ್ರವಾಗಿದೆ. ಕಾಳಿದಾಸ ತನ್ನ ರಘುವಂಶದಲ್ಲಿ ಶ್ರೀರಾಮನ ವಂಶಜರ ಕಥೆಯನ್ನು ಹೇಳುವ ನೆಪದಲ್ಲಿ ತನ್ನ ಕಾಲದ ಗುಪ್ತ ವಂಶದ ರಾಜರ ದೌರ್ಬಲ್ಯಗಳನ್ನೂ ಹೇಳುವುದರಿಂದ ಈ ಪುರಾಣ ವಾಸ್ತವಗಳ ಸಮೀಕರಣದ ಒಂದು ಮಾದರಿ ಕಾಳಿದಾಸನಲ್ಲೇ ಕಾಣುವುದೆಂದು ಕೆಲವರು ಹೇಳುತ್ತಾರೆ. ಇರಬಹುದು. ಪಂಪನಿಗೆ ಇಂತಹ ಕೃತಿಗಳಿಂದ ಸೂಚನೆ ದೊರೆತಿರಬಹುದು. ಆದರೆ ಪಂಪನ ಈ ಸಮಸ್ತ ಭಾರತ ಮಾತ್ರ ಈ ಸ್ವರೂಪದಲ್ಲಿ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಕಾಣಸಿಗುವಂಥದ್ದಲ್ಲ. ರನ್ನನ ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿತವಾದ ಸಾಹಸ ಭೀಮ ವಿಜಯವೂ ಅಷ್ಟೇ. ಈ ಸಮೀಕರಣ ತಂತ್ರ ಈಗ ಅನುಪಲಬ್ಧವಾದ ಪೊನ್ನನ ಭುವನೈಕ ರಾಮಾಭ್ಯುದಯದಲ್ಲೂ ಇದ್ದಿರಬಹುದು. ಈ ಸಮೀಕರಣ ತಂತ್ರದ ಕೆಲವಂಶಗಳು ಮುಂದಿನ ಕೆಲವು ಕೃತಿಗಳಲ್ಲಿ ಅಸ್ಪಷ್ಟವಾಗಿಯೂ ಮುಂದುವರಿದಿರಬಹುದೆಂದು ಊಹಿಸಲು ಅವಕಾಶವಿದ್ದರೂ ಈ ವಿಧಾನದ ಕಟ್ಟಕಡೆಯ ಸ್ಪಷ್ಟವಾದ ಅವಶೇಷವೆಂದರೆ ತಿರುಮಲಾರ್ಯನ ಅಪ್ರತಿಮ ವೀರಚರಿತ. ಚಂದ್ರಾಲೋಕವೆಂಬ ಸಂಸ್ಕೃತ ಅಲಂಕಾರ ಗ್ರಂಥವನ್ನು ಅನುಸರಿಸಿ ಕನ್ನಡದಲ್ಲಿ ರಚಿತವಾದ ಈ ಕೃತಿ ಅಲಂಕಾರ ಶಾಸ್ತ್ರದ ವಸ್ತುವಿನ ಜೊತೆಗೆ ಸಮಕಾಲೀನ ರಾಜರ ಚರಿತ್ರೆಯನ್ನು ಒಳಗೊಂಡಿದೆ. ಕಾವ್ಯ ಲಕ್ಷಣವನ್ನು ನಿರ್ವಹಿಸಲು ತಿರುಮಲಾರ್ಯನು ರಚಿಸಿರುವ ಲಕ್ಷ್ಯ ಪದ್ಯಗಳು ಅನುಕ್ರಮವಾಗಿ ಚಿಕ್ಕವೀರರಾಜನ ಗುಣ, ಶೌರ್ಯ, ಪ್ರತಾಪಾದಿಗಳನ್ನು ನಿರೂಪಿಸುತ್ತವೆ. ಅಲಂಕಾರ ಶಾಸ್ತ್ರದ ಕಾವ್ಯ ಲಕ್ಷಣಗಳ ಜೊತೆಗೆ ಚಿಕ್ಕದೇವರಾಜ ಒಡೆಯರ ಚರಿತ್ರೆಯು ಸಮಾಹಿತಗೊಂಡಿರುವುದು ಈ ಕೃತಿಯ ವಿಶೇಷವಾಗಿದೆ. ಒಟ್ಟಿನಲ್ಲಿ ಪಂಪನಿಂದ ಪ್ರಾರಂಭವಾದ ಈ ಸಮೀಕರಣ ತಂತ್ರ ಕನ್ನಡದ ಕಾವ್ಯವಸ್ತು ನಿರ್ವಹಣೆ ಸಂಸ್ಕೃತದ ಮಾದರಿಗಳಿಂದ ಸ್ಪಷ್ಟವಾಗಿ ಬೇರೆಯಾಗಿರುವುದರ ಗುರುತಾಗಿದೆ.